ಯಾವುದೇ ಮೂಲವನ್ನು ಬಳಸಿದರೂ ನಡೆಯುತ್ತದೆ ಎಂದು ನನ್ನ ಪ್ರೊಫೆಸರ್ ನನಗೆ ಹೇಳಿದ್ದರು. ಹಾಗಾಗಿ ಅವರನ್ನು ಅವರದೇ ಮಾತುಗಳಿಂದ ತಪ್ಪು ಎಂದು ಸಾಬೀತುಪಡಿಸಲು ನಾನು ನಿರ್ಧರಿಸಿದೆ. ಇದು ನನ್ನ ಪದವಿಯ 3ನೇ ವರ್ಷದ ರಿಸರ್ಚ್ ಮೆಥಡ್ಸ್ ಕ್ಲಾಸ್. ನನ್ನ ಪ್ರೊಫೆಸರ್ ಕೆ ಯಾವುದೇ ಆಧಾರಗಳಿಲ್ಲದೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಲು ಇಷ್ಟಪಡುತ್ತಿದ್ದರು. ಅವರ ಪಿಎಚ್ಡಿ ಪದವಿಯೇ ಅವರಿಗೆ ಅಂತಿಮ ಆಧಾರ ಎಂದು ಅವರು ನಂಬಿದ್ದರು. ಒಂದು ದಿನ ಗ್ರಾಹಕರ ನಡವಳಿಕೆಯ ಬಗ್ಗೆ ಅವರು ಒಂದು ಹೇಳಿಕೆ ನೀಡಿದರು. ಅದು ನಾನು ಓದಿದ್ದ 2 ಅಧಿಕೃತ ಸಂಶೋಧನಾ ಪತ್ರಿಕೆಗಳಿಗೆ ವಿರುದ್ಧವಾಗಿತ್ತು. ನಾನು ಅದನ್ನು ಗಮನ ಸೆಳೆಯಿಸಿದಾಗ ಅವರು ಸಿಟ್ಟಿಗೆದ್ದರು. ಈ ಕ್ಲಾಸಿನಲ್ಲಿ ನೀವು ಸರಿಯಾಗಿ ಉಲ್ಲೇಖಿಸಿದರೆ ಯಾವುದೇ ಮೂಲವು ಮಾನ್ಯವಾಗಿರುತ್ತದೆ ಎಂದು ಅವರು ಹೇಳಿದರು. ಸವಾಲು ಸ್ವೀಕರಿಸಿದೆ. ನನ್ನ ಮುಂದಿನ ಪೇಪರ್ನಲ್ಲಿ ನಾನು ಅವರ ಹೇಳಿಕೆಗೆ ಸಂಪೂರ್ಣ ವಿರುದ್ಧವಾದ ವಾದವನ್ನು ಮಂಡಿಸಿದೆ. ಅದಕ್ಕೆ ನಾನು ಬಳಸಿದ ಮುಖ್ಯ ಆಧಾರ 3 ವಾರಗಳ ಹಿಂದಿನ ಅವರದೇ ಉಪನ್ಯಾಸದ ಪ್ರತಿಲಿಪಿ. ಅದರಲ್ಲಿ ಅವರು ಅರಿಯದ ಭಾಬಿ ತಮ್ಮದೇ ವಾದವನ್ನು ತಾವೇ ತಳ್ಳಿಹಾಕಿದ್ದರು. ಮೊದಲ ದಿನ ಅವರು ನಮಗೆ ನೀಡಿದ್ದ ಗೈಡ್ ಬುಕ್ ಬಳಸಿಕೊಂಡು ನಾನು ಅದನ್ನು ಅತ್ಯಂತ ನಿಖರವಾಗಿ ಉಲ್ಲೇಖಿಸಿದೆ. ಅವರು ಆ ಪೇಪರ್ ಅನ್ನು ವಾಪಸ್ ನೀಡುವಾಗ ವಾದವು ಪ್ರಬಲವಾಗಿದೆ ಆದರೆ ಉಲ್ಲೇಖವು ಅಸಮರ್ಪಕವಾಗಿದೆ ಎಂದು ಒಂದು ನೋಟ್ ಬರೆದಿದ್ದರು. ನಾನು ಆ ಗೈಡ್ ಬುಕ್ ಕೈಯಲ್ಲಿ ಹಿಡಿದುಕೊಂಡು ಅವರ ಕಚೇರಿಗೆ ಹೋದೆ. ನಾನು ಅವರಿಗೆ ಫಾರ್ಮ್ಯಾಟ್ ತೋರಿಸಿದೆ, ಆ ಉಲ್ಲೇಖವನ್ನು ತೋರಿಸಿದೆ ಮತ್ತು ನಾನು ನಿಖರವಾಗಿ ಯಾವ ನಿಯಮವನ್ನು ಮೀರಿದೆ ಎಂದು ಕೇಳಿದೆ. ದೀರ್ಘ ಮೌನದ ನಂತರ ಅವರು ನನ್ನ ಗ್ರೇಡ್ ಅನ್ನು ಎ- ಗೆ ಬದಲಾಯಿಸಿದರು. ಉಲ್ಲೇಖವು ತಾಂತ್ರಿಕವಾಗಿ ಸರಿಯಾಗಿದೆ, ಆದರೆ ಇದು ಸರಿಯಾದ ಕ್ರಮವಲ್ಲ ಎಂದು ಅವರು ಹೇಳಿದರು. ನನ್ನ ಜೀವನದಲ್ಲಿ ಒಂದು ಗ್ರೇಡ್ ಮೂಲಕ ನನಗೆ ಸಿಕ್ಕ ಅತೀ ದೊಡ್ಡ ಗೆಲುವು ಇದಾಗಿತ್ತು.